ದೇವರನಿಂಬರ್ಗಿ ಗ್ರಾಮದಲ್ಲಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿಯನ್ನ ನಡೆದಿರುವಂತದ್ದು. ವಿಜಯಪುರ ಜಿಲ್ಲೆ ಚಡ್ಚಣ್ ತಾಲೂಕಿನ ದೇವರನಿಂಬರ್ಗಿಯಲ್ಲಿ ಭೀಮನಗೌಡ ಮೇಲೆ ಫೈರಿಂಗ್ ನಡೆದಿದೆ. ಎಸ್ಸಿನ ಭೀಮನಗೌಡ ಮೇಲೆ 3 ಸುತ್ತು ಗುಂಡು ಹಾರಿಸಿದಂತ ದುಷ್ಕರ್ಮಿಗಳು. ದೇವರನಿಂಬರ್ಗಿ ಗ್ರಾಮ ಇದೆ. ಭೀಮನಗೌಡರು ಅನ್ನುವಂತವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಾದೇವ್ ಬೈರಗೊಂಡ ಅವರ ಪರಮಾಪ್ತರಾಗಿದ್ದಂತ ಭೀಮನಗೌಡ ಬಿರಾದಾರ್ ಹೇರ್ ಕಟಿಂಗ್ ಮಾಡುವ ಸಂದರ್ಭದಲ್ಲಿ ಕಣ್ಣಿಗೆ ಖಾರದ ಪುಡಿ ಎರಚಿ ಕೃತ್ಯವನ್ನ ಎಸಗಿದ್ದಾರೆ ದುಷ್ಕರ್ಮಿಗಳು. ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿ ನಡೆದಿರುವಂತಹ ಶಂಕೆ. ಗುಂಡಿನ ದಾಳಿಯಲ್ಲಿ ಗಾಯಗೊಂಡಿದ್ದಂತಹ ಭೀಮನಗೌಡ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಭೀಮನಗೌಡ ಕೊನೆ ಉಸಿರನ್ನ ಎಳೆದಿದ್ದಾರೆ. ಘಟನಾ ಸ್ಥಳಕ್ಕೆ ಚಡ್ಚಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆದಿರುವಂತದ್ದು. ಈಗಾಗಲೇ ಭೀಮಾ ತೀರ ಅಂತ ಅಂದಾಗ ಬರೀ ಕೇವಲ ರಕ್ತಪಾತ ಅಂತ ನಾವು ಅನ್ಕೊಳ್ತಿದ್ವಿ. ಆದ್ರೆ ಮತ್ತೆ ಭೀಮಾ ತೀರದಲ್ಲಿ ರಕ್ತದ ಚರಿತ್ರೆ ಓಪನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ಭೀಮನಗೌಡರನ್ನ ಕಳೆದುಕೊಂಡ ಗ್ರಾಮಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಭೀಮನಗೌಡರ ಒಂದು ಫೋಟೋ. ಸೊ ಈ ಭೀಮನಗೌಡ ಅವರನ್ನ ಬಹಳ ಒಂದಿಷ್ಟು ಹಳೆ ದ್ವೇಷ ಇತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು. ನೋಡಿ, ಬೆಳಗ್ಗೆ ಇವತ್ತು 8 ಗಂಟೆ ಸುಮಾರಿಗೆ ಪ್ರತಿದಿನವೂ ಕೂಡ ಗ್ರಾಮದಲ್ಲಿ ಹೋಗ್ತಾರೆ ಬರ್ತಾರೆ, ಎಂಟ್ರಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ರು.